ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಪ್ರತಿ ವರ್ಷ ಏಪ್ರಿಲ್ ಮೇ ಮಂತಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮಂಗಳೂರು ಟ್ರಿಪ್ ಹೋಗ್ತೀನಿ. ಯಾಕೆ ಅಂದ್ರೆ ಕೋಲ ನೋಡೋದಕ್ಕೆ. ನಾನು ಈ ವಿಡಿಯೋದಲ್ಲಿ ನಾವು 2 ದಿನ ಮಂಗಳೂರು ಟ್ರಿಪ್ ಹೇಗೆಲ್ಲ ಕಳೆದ್ವಿ ಹಾಗೂ ಎಲ್ಲೆಲ್ಲಿ ಹೋಗಿದ್ವಿ ಹಾಗೂ ಕೋಲ ಹೇಗ್ ನಡೀತು, ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ದೈವ ಕೋಲ ಹೇಗಿತ್ತು ಅಂತ ನೋಡ್ಬೇಕು ಅನ್ನೋದಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಅರ್ಲಿ ಮಾರ್ನಿಂಗ್ ಮಂಗಳೂರು ರೀಚ್ ಆಗ್ತಿದ್ದಂಗೆ ಹೋಗಿದ್ದು ಬೀಚ್ ಹತ್ರ, ವಿಚ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಅರ್ಲಿ ಮಾರ್ನಿಂಗ್ ಬೀಚ್ ಹತ್ರ ಹೋಗಿ ಆಟ ಆಡೋದ್ರಲ್ಲೇ ಒಂಥರ ಮಜಾ. ನಾನು ಪ್ರತಿ ಸತಿ ತಣ್ಣೀರ್ಬಾವಿ ಬೀಚ್ ಹೋಗ್ತೀನಿ, ಬಟ್ ಈ ಸತಿ ಪಣಂಬೂರು ಬೀಚ್ ನೋಡೋಣ ಅಂತ ಹೋಗಿದ್ವಿ. ನಾವಿಲ್ಲಿಂದ ಮುಗಿಸ್ಕೊಂಡು ಹೋಗಿದ್ದು ಸೀದಾ ರೂಮ್ ಹತ್ರ ಹೋಗ್ತಿದ್ದಂಗೆ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಎಲ್ರಿಗೂ ತುಂಬ ಟಯರ್ಡ್ ಆಗಿತ್ತು. ಆಮೇಲೆ ರಾತ್ರಿ ಎದ್ದು ಸುಮ್ಮನೆ ಹಾಗೆ ಒಂದು ರೌಂಡ್ಸ್ ಹೋಗಿದ್ದು ಬಂದು ಪುನಃ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಹೋಗಿದ್ದೆ ಅಜ್ಜನ್ ನೋಡೋಕ್ಕೆ, ಕೊರಗಜ್ಜನ್ ಟೆಂಪಲ್. ನಾವು ಮೊದಲು ಹೋಗಿದ್ದು ಸ್ವಾಮಿ ಕೊರಗಜ್ಜ ಆದಿಸ್ಥಳ ಕುತ್ತೂರು ಟೆಂಪಲ್ಗೆ. ನಾವು ಪ್ರತಿ ವರ್ಷ ಅಲ್ಲೇ ಹೋಗ್ತಿದ್ದು. ಇನ್ನೊಂದು ಟೆಂಪಲ್ ಯಾವತ್ತೂ ನೋಡಿರಲಿಲ್ಲ. ನೋಡೋಣ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ವಿ, ಅದು ಬೇರೆ ಎಲ್ಲೋ ಕರ್ಕೊಂಡೋಯ್ತು. ಅಲ್ಲಿಂದ ಮೇಲೆ ಹತ್ತಕ್ಕೆ ಪಾಪ ಆಟೋದವ್ರಿಗೆ ಕಷ್ಟ ಆಯಿತು ಅಂತ ನಮ್ಮನ್ನೆಲ್ಲ ಇಳಿಸ್ಬಿಟ್ಟು ಆಟೋದವ್ರು ಮುಂದೆ ಹೋಗಿ ಅಲ್ಲಿಗೆ ಬನ್ನಿ ಅಂತ ಕರೆದ್ರು. ಸೊ ನಡ್ಕೊಂಡು ಹೋಗ್ತಾ ಫುಲ್ ಸುಸ್ತಾಯಿತು. ಆಮೇಲೆ ಪುನಃ ಗೂಗಲ್ನ ನಂಬ್ಕೊಂಡು ಬಂದ್ವಿ, ಕರೆಕ್ಟ್ ಜಾಗಕ್ಕೆ ಕರ್ಕೊಂಡ್ಬಂತು. ಇದು ಕೂಡ ಆದಿಸ್ಥಳ. ಇಲ್ಲಿ ಆದಿಸ್ಥಳ ಅಂತ ಕೊಟ್ಟರೆ 2 ಟೆಂಪಲ್ ತೋರಿಸುತ್ತೆ. ನಿಮಗೆ 2 ಕಿಲೋಮೀಟರ್ ವ್ಯತ್ಯಾಸದಲ್ಲಿ 2 ಟೆಂಪಲ್ಲು ಸಿಗುತ್ತೆ. ಸಾಮಾನ್ಯ ಎಲ್ಲರೂ ಆದಿಸ್ಥಳ ಕುತ್ತಾರ್ ಅಂತ ಕೊಟ್ಟಾಗ ಇನ್ನೊಂದು ಟೆಂಪಲ್ ತೋರಿಸುತ್ತೆ, ಅಲ್ಲಿಗೆ ಹೋಗೋದು. ಇಲ್ಲಿಗೆ ರೇರ್ ಜನ ಬರೋದು, ಯಾಕೆಂದರೆ ಇಲ್ಲಿ ಅಷ್ಟು ಗೊತ್ತಿಲ್ಲ. ಲೈಕ್ ಗೂಗಲ್ ಮ್ಯಾಪ್ ಹಾಕಿದ್ರೂ ನಿಮಗೆ ಬೇರೆ ಲೊಕೇಶನ್ ತೋರಿಸುತ್ತೆ. ಇಲ್ಲಿ ಲೊಕೇಶನ್ ಸಿಗೋದು ಸ್ವಲ್ಪ ಕಷ್ಟ. ಅಲ್ಲಿ ಊರವ್ರನ್ನ ಕೇಳಿಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 3 ಟೆಂಪಲ್ ಇದೆ, ಒಂದು ಬೆರ್ಮರ್, ಒಂದು ಕೊರಗಜ್ಜ ಹಾಗೂ ಒಂದು ರಕ್ತಾಕ್ಷರಿ ಅಮ್ಮ. ಮೊದಲು ನಿಮಗೆ ಸಿಗೋದು ರಕ್ತಾಕ್ಷರಿ ಅಮ್ಮನವರ ಗುಡಿ, ಅದಾದಮೇಲೆ ಬೆರ್ಮರ್, ಅದಾದಮೇಲೆ ನಿಮಗೆ ಆದಿಸ್ಥಳ ಸಿಗುತ್ತೆ. ಇಲ್ಲಿ ಅಜ್ಜಂಗೆ ಮಾಡಿರೋ ಅಲಂಕಾರನ ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿ ಅಜ್ಜನ ಹತ್ರ ಬೇಡ್ಕೊಂಡು ನಾವು ಸೀದಾ ರೂಮ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಆಮೇಲೆ ನಾವು ತಣ್ಣೀರ್ಬಾವಿ ಬೀಚ್ ಹತ್ರ ಹೋದ್ವಿ. ಇಲ್ಲಿ ಒಬ್ಬರು ಆಟೋ ಅಣ್ಣ ಪರಿಚಯ ಆದರು, ತುಂಬ ಒಳ್ಳೆಯವರು. ಎಲ್ಲ ಕಡೆಗೂ ಅವರೇ ಕರ್ಕೊಂಡು ಸುತ್ತಿದ್ರು. ಇವ್ರು ತುಂಬಾ ಫ್ರೆಂಡ್ಲಿ ಹಾಗೂ ಎಲ್ಲ ಥರದ ಜಾಗನೂ ತೋರಿಸಿದ್ರು. ಎಲ್ಲ ಪ್ಲೇಸಸ್ದು ಸಜೆಷನ್ಸ್ ಕೊಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನಮಗೆ ಓಕೆ ಅಂದರೆ ಕರ್ಕೊಂಡು ಹೋಗ್ತಾಯಿದ್ರು. ನಂಗೆ ಬೀಚ್ ಹತ್ರ ಹೋಗ್ಬೇಕಾರೆಲ್ಲ ಒಂದೇ ಆಸೆ, ಸನ್ಸೆಟ್ ನೋಡಬೇಕು ಅಂತ. ತುಂಬ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್, ಈ ಸತಿ ನಾನು ಹೋದಾಗ ಸನ್ಸೆಟ್ ಅಲ್ಲ, ಮಳೆ ಬಂತು. ಮಳೆ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಎಕ್ಸ್ಪೀರಿಯನ್ಸ್ ಕೂಡ. ಆದರೆ ಸನ್ಸೆಟ್ ನೋಡೋಕ್ಕೆ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರು. ಎಲ್ಲರೂ ಬೀಚ್ ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಬೇಜಾರಾಯಿತು, ಯಾಕೆಂದರೆ ಮಳೆ ಬರೋ ಥರ ಇದೆ. ಆ್ಯಂಡ್ ಅಲ್ಲೇ ಹೇಳಿಬಿಟ್ರು ನಮಗೆ ನೀರಲ್ಲಿ ಇಳಿಬೇಡಿ, ಲೈಕ್ ಇಳಿದ್ರೂ ತುಂಬ ದೂರ ಹೋಗಬೇಡಿ ಅಂತ. ಯಾಕೆಂದರೆ ವೆದರ್ ಹೀಗಿತ್ತು. ಈ ವೆದರ್ ನೋಡಿ ಭಯನೂ ಆಗ್ತಿತ್ತು, ಹಾಗೆ ಖುಷಿ ಕೂಡ ಆಗ್ತಿತ್ತು. ನಾನು ಮೋಡ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಸನ್ಸೆಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ಜೋರು ಮಳೆ ಬಂದುಬಿಡ್ತು. ಮಳೆ ಬಂದಿದ್ದರಿಂದ ಈ ಪರಿಸ್ಥಿತಿ ಆಯಿತು ನಮಗೆ. ನಾನು ವೀಡಿಯೋ ಮಾಡಬೇಕು, ರೀಲ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡು ಏನೇನೋ ಅಂದ್ಕೊಂಡು ಹೋಗಿದ್ದೆ, ಬಟ್ ಮಳೆ ಎಲ್ಲ ಹಾಳು ಮಾಡಿಬಿಡ್ತು. ಪರವಾಗಿಲ್ಲ ಅಂದರೂ ಅದರಲ್ಲೇ ನಾನು ಸ್ವಲ್ಪ ವೀಡಿಯೋ ರೀಲ್ಸ್ ಮಾಡಿಕೊಂಡೆ. ಆದರೆ ಮಳೇಲಿ ಓಡಿದಂತೂ ತುಂಬಾ ಮಜಾ ಇತ್ತು, ತುಂಬ ಫನ್ನಿಯಾಗಿತ್ತು. ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಸೀದಾ ರೂಮ್ ಹತ್ರ ಹೋದ್ವಿ, ಯಾಕೆಂದರೆ ನೈಟ್ ದೈವ ಕೋಲ ಇತ್ತು. ನೈಟ್ ಕರೆಕ್ಟಾಗಿ 8-8:30 ಅಷ್ಟರಲ್ಲಿ ದೈವ ಕೋಲದು ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಆದಮೇಲೆ ಕೋಲ ಸ್ಟಾರ್ಟ್ ಆಗೋದು. ಸೊ ಪೂಜೆ ಎಲ್ಲ ಮುಗಿಲಿ ಆಮೇಲೆ ಕೋಲಾಗೆ ಡೈರೆಕ್ಟ್ ಹೋಗೋಣ ಅಂತ ನಾವು ಬೀಚ್ ಹತ್ರ ಹೋಗಿ ಆಟಾಡ್ಕೊಂಡು ಬಂದು ರೆಡಿಯಾಗಿ ಸೀದಾ ಕೋಲ ಹತ್ರ ಹೋದ್ವಿ. ನಾವು ಹೋಗಿ ಒಂದು ಹಾಫ್ ಆನ್ ಅವರ್ಗೆ ಸ್ಟಾರ್ಟ್ ಆಯಿತು ಕೋಲ. ಇಲ್ಲಿ ನೀವು ನೋಡ್ತಿರೋದು ಪಂಜುರ್ಲಿ ದೈವ. ಮೊದಲನೇದಾಗಿ ಸ್ಟಾರ್ಟ್ ಆಗೋದೆ ಪಂಜುರ್ಲಿ ದೈವ ಕೋಲ. ಕೋಲ ಶುರು ಆಗ್ತಿದ್ದಂಗೆ ಅಲ್ಲಿದ್ದ ವಾತಾವರಣ ತುಂಬಾ ಸೈಲೆಂಟ್ ಆಯಿತು. ಎಲ್ಲರೂ ತುಂಬ ಗಾಂಭೀರ್ಯದಿಂದ ನೋಡ್ತಾಯಿದ್ರು, ಭಯಭಕ್ತಿಯಿಂದ ನೋಡ್ತಾಯಿದ್ರು. ನನಗೆ ಫಸ್ಟ್ ಟೈಮ್ ಹೋದಾಗ ಒಂದು ಕೋಲ ನೋಡಿಬಿಟ್ಟು ತುಂಬ ಹೆದರ್ಕೊಂಡಿದ್ದೆ, ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಭಯ ಆಯಿತು. ಅಂದರೆ ಅವ್ರದ್ದು ವೇಷಭೂಷಣಗಳು ಹಾಗೂ ಅವ್ರು ಮೇಕಪ್ ಮಾಡಿದ್ದು ಎಲ್ಲ ಫಸ್ಟ್ ಟೈಮ್ ನೋಡಿದ್ರಿಂದ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಭಯ ಆಗಿತ್ತು. ಬಟ್ 2ನೇ ಸತಿ ಹೋದಾದ್ಮೇಲೆ ಎಲ್ಲ ನಮ್ಮವರು ಅಂತ ಫೀಲ್ ಆಯಿತು. ಎಲ್ಲ ನೋಡಿರೋದು ಎಲ್ಲ ಹತ್ತಿರದಿಂದ ನೋಡಿ ಎಲ್ಲ ಅನುಭವ ಆಗಿ ತುಂಬ ವರ್ಷದಿಂದ ಬರ್ತಿದ್ದೀವಿ ಅನ್ನೋ ಥರ ಫೀಲ್ ಆಯಿತು. ಒಂಥರ ಮನೆಯವ್ರ ಥರ ಫೀಲ್ ಮಾಡಿಸ್ತಾರೆ ಇಲ್ಲಿದ್ದ ಜನಗಳು. ಪ್ರತಿ ವರ್ಷ ಕೋಲ ನೋಡೋಕ್ಕೆ ಹೋಗಬೇಕು ಅಂದ್ರೇ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ ನಮಗೆಲ್ಲ. ಫಸ್ಟ್ ಟೈಮ್ ಹೋಗಿದ್ದೆ ನಮಗೆ ಅನ್ಎಕ್ಸ್ಪೆಕ್ಟೆಡ್. ನಾವು ಮೈಸೂರು ಹೋಗ್ತಿರೋರು
ವಾಪಸ್ ಉಳ್ಕೊಂಡ್ವಿ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಉಳ್ಕೊಂಡಿದ್ದು ನೆಕ್ಸ್ಟ್ ರೋಡಲ್ಲೇ ಕೋಲ ನಡೀತಾ ಇತ್ತು. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೋಲ ನೋಡೋದಕ್ಕೆ ಸಿಕ್ತು. ಹೇಳ್ತಾರಲ್ಲ, ಆ ದೈವ ಕರ್ಸ್ಕೊಬೇಕು ಅಂತಿದ್ರೆ ನಿಮ್ಮನ್ನು ಕರ್ಸ್ಕೊಳ್ತಾನೆ ಅಂತ. ಹಾಗಾಯಿತು. ಅಲ್ಲಿಗೆ ಪ್ರತಿ ವರ್ಷ ಹೋಗೋ ಥರ ದೈವ ಮಾಡ್ತು. ಇಲ್ಲಿ ನೀವು ನೋಡ್ತಿರೋದು ವರಹ ಮುಖವಾಡ. ಪಂಜುರ್ಲಿ ದೈವ ಬಂದು ವರಹ ಅವತಾರ ಪಡೆದಿತ್ತು ಅಂತ ಹೇಳ್ತಾರೆ. ಕೋಲ ತುಂಬ ಥರ ನಡೆಯುತ್ತೆ. ಅದರಲ್ಲಿ ನಾವು ಹೆಚ್ಚಾಗಿ ನೋಡೋದು ದೈವಕೋಲದಲ್ಲಿ ಬಂದು ನಿಮಗೆ ಪಂಜುರ್ಲಿ ದೈವ ಹಾಗೂ ಕೊರಗಜ್ಜ ದೈವ ಹಾಗೂ ಗುಳಿಗ. ನನಗೆ ಕೋಲ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದರೆ ನಮ್ಮ ಅಜ್ಜಿ ತಾತ ಎಲ್ಲ ಮಂಗಳೂರು ಕೊಡಗು ಸೈಡಿಂದ ಬಂದಿರೋದ್ರಿಂದ ನಮ್ಮ ತಾತ ಹೇಳೋ ಕತೆಗಳು ಕೇಳಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತು ಅಷ್ಟು ವಿಷಯ ಮಾತ್ರ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಮಿಕ್ಕಿದ್ದು ನೀವು ವಿಡಿಯೋ ನೋಡಿ. ಪಂಜುರ್ಲಿ ದೈವ ಕೋಲ ಮುಗಿದ ಮೇಲೆ ವರಹ ಮುಖವಾಡನ ಎಳ್ನೀರಿಂದ ಅಭಿಷೇಕ ಮಾಡಿ ಹಾಗೆ ನೀರಿನಿಂದ ತೊಳೆದು ಅದನ್ನು ದೈವ ಸ್ಥಳದಲ್ಲಿ ಇಡ್ತಾರೆ. ಇದೆಲ್ಲ ಆದಮೇಲೆ ಖುಷಿಯಾದ ವಿಷಯ ಏನಂದರೆ, ನಮಗೆ ದೈವ ಹತ್ರ ಮಾತಾಡೋದಕ್ಕೆ ಬಿಡ್ತಾರೆ. ನಮಗೆ ಏನು ಬೇಕೋ ಆ ವರನ ಕೇಳ್ಕೊಳ್ಳೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಬರೋದೇ ಗುಳಿಗ ಕೋಲ. ಗುಳಿಗ ಬರ್ತಿದ್ದಂಗೆ ಅದೊಂದು ವೈಬ್ರೇಷನ್, ಮೈಯೆಲ್ಲ ರೋಮಾನ್ಸ್ನ. ಒಂದು ಕಡೆ ಭಕ್ತಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಇನ್ನೊಂದು ಕಡೆ ಭಯ ಕೂಡ ಆಗುತ್ತೆ. ಗುಳಿಗ ಕೋಲ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ವಿಡಿಯೋ ಮಾಡಬಾರ್ದು, ಫೋನ್ ಯೂಸ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ಹತ್ರ ಗುಳಿಗನೇ ಬಂದು ಇಷ್ಟಿಷ್ಟಾಗಲ ಕಣ್ಣು ಬಿಟ್ಟಾಗ ಭಯ ಆಗುತ್ತೆ. ಅದಕ್ಕೆ ನಾನೇ ಆಫ್ ಮಾಡಿಬಿಟ್ಟೆ. ನನಗೆ ಸಿಕ್ಕಿರೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕಿದ್ದೀನಿ ಗುಳಿಗ ಕೋಲದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿಗೆ ಈ ವರ್ಷದ ಕೋಲ ಟ್ರಿಪ್ ಮುಗೀತು. ಇನ್ನು ಸಿಗೋಣ ಮುಂದಿನ ವರ್ಷ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.